ಚಿನ್ನಸ್ವಾಮಿ ಸ್ಟೇಡಿಯಂ ದುರಂತಕ್ಕೆ 11 ಜನ ಬಲಿಯಾದ್ರು. ಈಗ ನಾಪತ್ತೆಯಾಗಿರುವ ಕೆಎಸ್ಎ ಘಟಾನುಘಟಿಗಳು 2 ದಿನಗಳಿಂದ ತಲೆಮರೆಸಿಕೊಂಡಿದ್ದಾರೆ. ಈ ಕೆಎಸ್ಎ ದಿಗ್ಗಜರೇನಿದ್ದಾರೆ, ಕೆಎಸ್ಎ ಅಧ್ಯಕ್ಷ ರಘುರಾಮ್ ಭಟ್ ಮತ್ತು ಗೌರವಾಧ್ಯಕ್ಷ ಶ್ರೀರಾಮ್, ಕೆಎಸ್ಎ ಕಾರ್ಯದರ್ಶಿ ಎ ಶಂಕರ್ ನಾಪತ್ತೆಯಾಗಿರೋ ಎಫ್ಐಆರ್ ದಾಖಲಾಗ್ತಾ ಇದ್ದಂಗೆ ಕಳೆದ 2 ದಿನಗಳಿಂದ ತಲೆಮರೆಸಿಕೊಂಡಿದ್ದಾರೆ. ಕೆಎಸ್ಎ ಏನೇ ತೀರ್ಮಾನಗಳಾದರೂ ಕೂಡ ತೀರ್ಮಾನವನ್ನ ತೆಗೆದುಕೊಳ್ಳುವಂತಹ ಅಧಿಕಾರ ಇರುವಂತಹ ಅಧಿಕಾರಿಗಳೆಲ್ಲರೂ ಕೂಡ ಕೆಎಸ್ಎ ಕಾರ್ಯದರ್ಶಿ ಎ ಶಂಕರ್ ನಾಪತ್ತೆ, ಖಜಾಂಚಿ ಇಎಸ್ ಜೈರಾಮ್ ನಾಪತ್ತೆಯಾಗಿರೋ. ಸದ್ಯ ಹೈಕೋರ್ಟ್ಗೆ ರಿಟ್ ಅರ್ಜಿ ಹಾಕಿದೆ ಕೆಎಸ್ಎ, ಎಫ್ಐಆರ್ ಅನ್ನ ರದ್ದು ಮಾಡಬೇಕು ಇಮಿಡಿಯೇಟ್ ಆಗಿ ಅಂತ. ಇನ್ನು ಮತ್ತೊಂದು ಕಡೆ ಸರ್ಕಾರದ ವಿರುದ್ಧವೇ ತಿರುಗಿ ಬಿದ್ದಿದ್ದಾರೆ ಪೊಲೀಸ್ ಕಾನ್ಸ್ಟೇಬಲ್. ಪೊಲೀಸರ ಅಮಾನತು ಆದೇಶವನ್ನ ಖಂಡಿಸಿ ಮುಖ್ಯಪೇದೆ ಹೆಡ್ ಕಾನ್ಸ್ಟೇಬಲ್ ಪ್ರತಿಭಟಿಸ್ತಾ ಇದ್ದಾರೆ. ಪೊಲೀಸ್ ಆಯುಕ್ತ ದಯಾನಂದ್ ಅಮಾನತನ್ನ ಏನ್ ಮಾಡ್ತು ಸರ್ಕಾರ ನಿನ್ನೆ, ಅದನ್ನ ವಿರೋಧಿಸಿ ಒಬ್ಬರೇ ಪ್ರತಿಭಟಿಸ್ತಾ ಇದ್ದಾರೆ. ಪೊಲೀಸ್ ಆಯುಕ್ತ ಬಿ ದಯಾನಂದ್ ಅಮಾನತಿಗೆ ವಿರೋಧಿಸಿ ಪ್ರತಿಭಟನೆ ಆಗ್ತಾ ಇದೆ. ವಾಪಸ್ ಪಡಿಬೇಕು ಈ ಒಂದು ಆದೇಶವನ್ನ ಸರ್ಕಾರ ವಾಪಸ್ ತೆಗೆದುಕೊಳ್ಳಲೇಬೇಕು, ಅಮಾನತು ಆದೇಶವನ್ನ ಅಂತ ಪ್ರತಿಭಟಿಸ್ತಾ ಇದ್ದಾರೆ. ಈ ಸರ್ಕಾರ ಪೊಲೀಸರಿಗೆ ರಕ್ಷಣೆ ಕೊಡಬೇಕು. ರಾಜಭವನದ ಎದುರು ಪೊಲೀಸ್ ಹೆಡ್ ಕಾನ್ಸ್ಟೇಬಲ್ ಪ್ರೊಟೆಸ್ಟ್ ಮಾಡ್ತಾ ಇರೋದು, ಅಂಬೇಡ್ಕರ್ ಅವರ ಫೋಟೋ ಹಿಡಿದು ಪ್ರೊಟೆಸ್ಟ್ ಮಾಡ್ತಾ ಇರುವಂತಹ ಆ ಒಂದು ದೃಶ್ಯ ಇದು. ರಾಜಭವನದ ಮುಂದೆ ಹೆಡ್ ಕಾನ್ಸ್ಟೇಬಲ್ ಪ್ರೊಟೆಸ್ಟ್, ಸರ್ಕಾರದ ವಿರುದ್ಧ ಸರ್ಕಾರದ ನಿರ್ಧಾರವನ್ನ ಖಂಡಿಸಿ ನಡೀತಾ ಇರುವಂತಹ ಪ್ರತಿಭಟನೆ ಇದು. ಒಬ್ಬರೇ ನಿಂತ್ಕೊಂಡು ಪ್ರತಿಭಟಿಸ್ತಾ ಇದ್ದಾರೆ. ಸರ್ಕಾರ ಪೊಲೀಸರಿಗೆ ರಕ್ಷಣೆ ಕೊಡುವಂತ ಕೆಲಸ ಮಾಡಬೇಕು, ಈ ರೀತಿಯಾಗಿ ಅಮಾನತು ಮಾಡಿದ್ದು ಸರಿಯಲ್ಲ, ಅಮಾನತು ಆದೇಶವನ್ನ ವಾಪಸ್ ಪಡಿಬೇಕು ಅಂತ ಕಪ್ಪು ಪಟ್ಟಿಯನ್ನು ಧರಿಸಿ ಮಡಿವಾಳ ಠಾಣೆಯ ಹೆಡ್ ಕಾನ್ಸ್ಟೇಬಲ್ ಪ್ರತಿಭಟಿಸ್ತಾ ಇದ್ದಾರೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಚಂದ್ರ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್ ಚಂದ್ರ, ಸರ್ಕಾರದಿಂದ ಮೇಲಿಂದ ಮೇಲೆ ಕ್ರಮಗಳು ಒಂದು ಕಡೆ ಆಗ್ತಾ ಇದ್ರೆ ಇದಕ್ಕೆ ಸಂಬಂಧಪಟ್ಟಂಗೆ ವಿರೋಧ ಪಕ್ಷಗಳು ನಾನಾ ರೀತಿಯಾಗಿ ವಾಗ್ದಾಳಿಗಳನ್ನು ನಡೆಸ್ತಾ ಇದೆ. ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಮಾಡ್ತಾ ಇದೆ ಸರ್ಕಾರ, ಅಮಾನತು ಮಾಡಬೇಕಾದಂಥವರನ್ನ ಮಾಡ್ತಾ ಇಲ್ಲ, ಅಧಿಕಾರಿಗಳ ಮೇಲೆ ಈ ರೀತಿಯಾಗಿ ಧೋರಣೆ ಮಾಡ್ತಾ ಇದೆ ಸರ್ಕಾರ ಅಂತ. ಮತ್ತೊಂದು ಕಡೆ ಪೊಲೀಸ್ ಇಲಾಖೆಯ ಹೆಡ್ ಕಾನ್ಸ್ಟೇಬಲ್ ಒಬ್ರು ಈ ರೀತಿಯಾಗಿ ಪ್ರತಿಭಟಿಸ್ತಾ ಇರೋದು ಸರ್ಕಾರದ ವಿರುದ್ಧ. ಇವರ ಬೇಡಿಕೆ ಏನಾಗಿದೆ, ಜೊತೆಗೆ ಅವರನ್ನ ಈಗ ವಶಕ್ಕೆ ಪಡೆಯಲಾಯಿತಾ, ಏನಾಗ್ತಾ ಇದೆ ಆ ಸ್ಥಳದಲ್ಲಿ? ಅರುಣ್, ನಿನ್ನೆ ಅಷ್ಟೇ ಸರ್ಕಾರ ಈ ಒಂದು ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಗರ ಪೊಲೀಸ್ ಆಯುಕ್ತ ದಯಾನಂದೂರು, ಅಡಿಷನಲ್ ಕಮಿಷನರ್, ಡಿಸಿಪಿ, ಎಸಿಪಿ ಮತ್ತು ಇನ್ಸ್ಪೆಕ್ಟರ್ 5 ಜನ ಅಧಿಕಾರಿಗಳನ್ನು ಕೂಡ ಅಮಾನತು ಮಾಡಿ ಆದೇಶವನ್ನು ಹೊರಡಿಸಿತ್ತು. ಕೆಲವೊಂದ್ ಕಡೆ ನಿನ್ನೆ ಯಾವಾಗ ಕಮಿಷನರ್ ಅನ್ನ ಸಸ್ಪೆಂಡ್ ಮಾಡಲಾಯಿತು ಮತ್ತು ಅವರನ್ನ ಎತ್ತಂಗಡಿ ಮಾಡಲಾಯಿತು, ಒಂದಷ್ಟು ವಲಯದಲ್ಲಿ ಅದರಲ್ಲೂ ಕೂಡ ಪೊಲೀಸ್ ಇಲಾಖೆಯಲ್ಲಿ ಅವರ ಒಂದು ಕಾರ್ಯವೈಖರಿಯ ಬಗ್ಗೆ ಕೂಡ ಅಷ್ಟೇ ಒಂದಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ರು. ಯಾಕಂದ್ರೆ ಅವರು ಆಲ್ಮೋಸ್ಟ್ 2.5 ವರ್ಷಗಳ ಕಾಲ ನಗರ ಪೊಲೀಸ್ ಆಯುಕ್ತರಾದಂತಹ ವೇಳೆಯಲ್ಲಿ ಯಾವುದೇ ರೀತಿಯಂತ ಕಾನೂನು ಸುವ್ಯವಸ್ಥೆ ಆಗಲಿಲ್ಲ. ಆಲ್ಮೋಸ್ಟ್ ಎಲ್ಲಾ ಬಂದೋಬಸ್ತ್ಗಳನ್ನ ತುಂಬಾ ಸಕ್ರಿಯವಾಗಿ ಅವ್ರು ನೋಡ್ಕೊಂಡಿದ್ರು. ಅಂತಹದ್ರಲ್ಲಿ ಸರ್ಕಾರ ಮಾಡಿದಂತಹ ಎಡವಟ್ಟಿಗೆ ಪೊಲೀಸರನ್ನ ಬಲಿ ಪಡೆಯುವಂತದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ಒಂದಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಗಳನ್ನ ಹಾಕೊಂಡು ವಿ ಸ್ಟ್ಯಾಂಡ್ ವಿತ್ ದಯಾನಂದ್ ಅಂತ ಹೇಳ್ಬಿಟ್ಟು ಕೂಡ ಒಂದಷ್ಟು ಪೋಸ್ಟ್ ಗಳನ್ನ ಹರಿದಾಡ್ತಿತ್ತು. ಇದರ ಬೆನ್ನಲ್ಲೇ ಇವತ್ತು ಮಡಿವಾಳ ಠಾಣೆಯ ಹೆಡ್ ಕಾನ್ಸ್ಟೇಬಲ್ ಆಗಿರುವಂತಹ ನರಸಿಂಹರಾಜು ಎಂಬಾತನು ಕೂಡ ಅಷ್ಟೇ ಅಂಬೇಡ್ಕರ್ ಫೋಟೋವನ್ನ ಕೈಯಲ್ಲಿ ಹಿಡ್ಕೊಂಡು ಕಪ್ಪು ಪಟ್ಟಿಯನ್ನ ಧರಿಸಿಕೊಂಡು ರಾಜಭವನದ ಮುಂಭಾಗದಲ್ಲಿ ಹೋಗಿ ಆತ ಪ್ರೊಟೆಸ್ಟ್ ಮಾಡೋದಕ್ಕೆ ಮುಂದಾಗ್ತಾನೆ. ಇನ್ನು ಆತ ಪ್ರೊಟೆಸ್ಟ್ ಮಾಡುವಂತ ವೇಳೆಯಲ್ಲಿ ಒಂದು ಲೆಟರ್ ಅನ್ನು ಕೂಡ ಆತ ಬರ್ತಿದ್ದಾನೆ. ಆ ಒಂದು ಇದ್ರಲ್ಲಿ ಏನು ಅಂತಂದ್ರೆ ಅಮಾನತು ಆದೇಶವನ್ನ ರದ್ದು ಮಾಡಬೇಕು. ಏನೀಗಾಗಲೇ ನಗರ ಪೊಲೀಸ್ ಆಯುಕ್ತರಂತ ದಯಾನಂದ್ ಅಮಾನತು ಸರ್ಕಾರ ಮಾಡಿದೆ, ಆ ಒಂದು ಅಮಾನತು ಆದೇಶವನ್ನ ರದ್ದು ಮಾಡಬೇಕು. ಜೊತೆಗೆ ಇಂತಹ ಸಂದರ್ಭದಲ್ಲಿ ಪೊಲೀಸರಿಗೆ ಸರ್ಕಾರ ಅನ್ನುವಂಥದ್ದು ಧೈರ್ಯ ತುಂಬಬೇಕು ಅಂತ ಹೇಳ್ಬಿಟ್ಟು ಅವರು ಪ್ರೊಟೆಸ್ಟ್ ಮಾಡೋದಕ್ಕೆ ಮುಂದಾಗ್ತಾರೆ. ಇಮಿಡಿಯೇಟ್ ಆಗಿ ವಿಚಾರ ತಿಳ್ಕೊಂಡಂತ ವಿಧಾನಸೌಧ ಪೊಲೀಸರು ಅಲ್ಲೇ ಇರ್ತಾರೆ. ಆತನನ್ನ ಕೂಡಲೇ ತಮ್ಮ ವಶಕ್ಕೆ ಪಡ್ಕೊಂಡು ಹೋಗಿ ಆತನನ್ನ ವಿಚಾರಣೆ ಕೂಡ ಈಗಾಗಲೇ ಮಾಡ್ತಿರುವಂತದ್ದು. ಯಾಕಂದ್ರೆ ಯಾವುದೇ ಒಬ್ಬ ಸರ್ಕಾರ ಅಧಿಕಾರಿ ಆಗಿರುವಂತವ್ರು ಸರ್ಕಾರದ ವಿರುದ್ಧವಾಗಿ ಯಾವುದೇ ರೀತಿಯಂತ ಪ್ರೊಟೆಸ್ಟ್ ಮಾಡುವಂತಿಲ್ಲ ಅನ್ನುವಂಥದ್ದು ಈಗಾಗಲೇ ಒಂದಷ್ಟು ಆರ್ಡರ್ಸ್ ಇದಾವೆ. ಅದನ್ನ ಉಲ್ಲಂಘನೆ ಮಾಡಿರುವಂತ ನಿಟ್ಟಿನಲ್ಲಿ ಸದ್ಯಕ್ಕೆ ಆತನನ್ನ ಈಗಾಗಲೇ ವಶಕ್ಕೆ ಪಡೆದು ವಿಚಾರಣೆ ಮಾಡುವಂತ ಒಂದು ಕೆಲಸವನ್ನು ಕೂಡ ಅಷ್ಟೇ ಈಗಾಗಲೇ ವಿಧಾನಸೌಧ ಪೊಲೀಸರು ಮಾಡ್ತಾ ಇರುವಂತದ್ದು. ಅವರು ಥ್ಯಾಂಕ್ ಯು ಮಂಜು ಡೀಟೇಲ್ಸ್ಗೆ.